ನಾಯಿ ನಿಮ್ಮ ಕಡೆಗೆ ಓಡಿ ಬಂದರೆ ಅಥವಾ ಕಚ್ಚಲು ಯತ್ನಿಸಿದರೆ ಅಂಥ ಸಮಯದಲ್ಲಿ ಓಡಬೇಕು ಅಥವಾ ನಿಲ್ಲಬೇಕು? ಒಂದು ತಪ್ಪು ನಿರ್ಧಾರ ನಿಮ್ಮ ಜೀವಕ್ಕೂ ಅಪಾಯ ತರಬಹುದು. ಇಂದಿನ ವಿಡಿಯೋದಲ್ಲಿ ನಾಯಿ ದಾಳಿ ಮಾಡುವಾಗ ಹೇಗೆ ತಪ್ಪಿಸಿಕೊಳ್ಳಬೇಕು, ಕಚ್ಚಿದ ನಂತರ ಏನ್ ಮಾಡಬೇಕು ಮತ್ತು ಯಾವ ತಪ್ಪುಗಳನ್ನು ಮಾಡಬಾರದು ಅನ್ನೋದನ್ನು ತಿಳಿಯೋಣ. ಪ್ರತಿ ನಾಯಿ ಅಪಾಯಕಾರಿ ಅಲ್ಲ, ಆದರೆ ಕೆಲವು ಸಂದರ್ಭಗಳಲ್ಲಿ ನಾಯಿಗಳು ದಾಳಿ ಮಾಡಬಹುದು. ತಮ್ಮ ಪ್ರದೇಶವನ್ನು ಕಾಪಾಡಲು, ಭಯಗೊಂಡಾಗ, ಮರಿಗಳಿಗೆ ಹತ್ತಿರ ಹೋದಾಗ ಅಥವಾ ಕಿರಿಕಿರಿ ಮಾಡಿದಾಗ. ನಾಯಿಯ ದೇಹ ಭಾಷೆ ಗಮನಿಸಿ. ಬೊಗಳುವುದು, ಹಲ್ಲು ತೋರಿಸುವುದು, ಕಣ್ಣು ನೆಟ್ಟಗೆ ನೋಡುವುದು, ಬಾಲ ಗಟ್ಟಿಯಾಗಿರುವುದು ಇವು ದಾಳಿಯ ಸೂಚನೆಗಳಾಗಿರಬಹುದು. ಮೊದಲ ಮತ್ತು ಅತ್ಯಂತ ಮುಖ್ಯ ನಿಯಮ: ಓಡಬೇಡಿ. ನೀವು ಓಡಿದರೆ ನಾಯಿಯಲ್ಲಿರುವ ಚೇಸ್ ಇನ್ಸ್ಟಿಂಕ್ಟ್ ಜಾಗೃತಿಯಾಗುತ್ತದೆ. ಅದು ಇನ್ನೂ ವೇಗವಾಗಿ ನಿಮ್ಮ ಹಿಂದೆ ಬರುತ್ತದೆ. ಬದಲಾಗಿ ಶಾಂತವಾಗಿರಿ, ನಿಧಾನವಾಗಿ ಹಿಂದಕ್ಕೆ ಸರಿಯಿರಿ, ಕೈಗಳನ್ನು ಅತಿಯಾಗಿ ಅಲುಗಾಡಿಸಬೇಡಿ. ನಾಯಿ ತುಂಬಾ ಹತ್ತಿರ ಬಂದರೆ ಮರದಂತೆ ನಿಲ್ಲಿ ಎಂಬ ತಂತ್ರ ಬಳಸಿ. ಕೈಗಳನ್ನು ದೇಹದ ಹತ್ತಿರ ಇಡಿ, ಕಣ್ಣುಗಳಿಗೆ ನೇರವಾಗಿ ನೋಡಬೇಡಿ, ಕೂಗಬೇಡಿ, ನಿಧಾನವಾಗಿ ಬದಿಗೆ ಮುಖ ಮಾಡಿ ನಿಲ್ಲಿ. ಹೆಚ್ಚಿನ ನಾಯಿಗಳು ಆಸಕ್ತಿ ಕಳೆದು ಹೋಗುತ್ತವೆ. ನಾಯಿ ದಾಳಿ ಮಾಡಲು ಪ್ರಯತ್ನಿಸಿದರೆ ನಿಮ್ಮ ಮತ್ತು ನಾಯಿಯ ನಡುವೆ ಏನಾದರೂ ವಸ್ತು ಇಡಿ. ಬ್ಯಾಗ್, ಹೆಲ್ಮೆಟ್, ಜಾಕೆಟ್, ಸೈಕಲ್ ಇವು ನಿಮ್ಮ ದೇಹವನ್ನು ರಕ್ಷಿಸಬಹುದು. ನಾಯಿ ನಿಮ್ಮನ್ನು ಕೆಳಗೆ ಬೀಳಿಸಿದರೆ ಹೊಡೆದಾಡಲು ಪ್ರಯತ್ನಿಸಬೇಡಿ. ಬದಲಾಗಿ ಬಾಲ್ ತರಹ ಗುಂಡಾಗಿ ಮಲಗಿ, ತಲೆ ಮತ್ತು ಕುತ್ತಿಗೆಯನ್ನು ಕೈಗಳಿಂದ ಮುಚ್ಚಿ ಶಾಂತವಾಗಿರಿ, ಚಲನೆ ಕಡಿಮೆ ಮಾಡಿ. ನಾಯಿ ಕೆಲವೊಮ್ಮೆ ಅಪಾಯ ಇಲ್ಲ ಎಂದು ಭಾವಿಸಿ ದೂರ ಹೋಗಬಹುದು. ನಾಯಿ ಕಚ್ಚಿದ ತಕ್ಷಣ ಗಾಯವನ್ನು ಕನಿಷ್ಠ 10 ರಿಂದ 15 ನಿಮಿಷ ಸಾಬೂನು ಮತ್ತು ನೀರಿನಿಂದ ತೊಳೆಯಿರಿ. ಇದು ಬಹಳ ಮುಖ್ಯ, ಏಕೆಂದರೆ ನಾಯಿಯ ಕಚ್ಚುವಿಕೆಯಿಂದ ರೀಬೀಸ್ ಎಂಬ ಅಪಾಯಕಾರಿ ರೋಗ ಬರಬಹುದು. ಅದಾದ ನಂತರ ತಕ್ಷಣ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಸಲಹೆಯಂತೆ ರೀಬೀಸ್ ಇಂಜೆಕ್ಷನ್ ತೆಗೆದುಕೊಳ್ಳಿ. ಕೆಲವರು ಮಾಡುವ ದೊಡ್ಡ ತಪ್ಪುಗಳು: ಗಾಯಕ್ಕೆ ಮಣ್ಣು ಅಥವಾ ಕಾಫಿ ಪುಡಿ ಹಾಕುವುದು, ಮನೆಮದ್ದು ಮಾತ್ರ ಬಳಸುವುದು, ಸಣ್ಣ ಕಚ್ಚು ಏನೂ ಆಗಲ್ಲ ಎಂದು ನಿರ್ಲಕ್ಷಿಸುವುದು. ಇವು ತುಂಬಾ ಅಪಾಯಕಾರಿ. ನಾಯಿಗಳ ಜೊತೆ ಸದಾ ಎಚ್ಚರಿಕೆಯಿಂದರಿ. ಅಪರಿಚಿತ ನಾಯಿಗಳಿಗೆ ಹತ್ತಿರ ಹೋಗಬೇಡಿ. ತಿನ್ನುತ್ತಿರುವ ನಾಯಿಯನ್ನು ಕಿರಿಕಿರಿ ಮಾಡಬೇಡಿ. ಮಕ್ಕಳನ್ನು ಬೀದಿ ನಾಯಿಗಳ ಬಳಿ ಒಬ್ಬರೇ ಬಿಡಬೇಡಿ. ಈ ಮಾಹಿತಿ ಒಂದು ದಿನ ನಿಮ್ಮ ಜೀವ ಉಳಿಸಬಹುದು. ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಲೈಫ್ ಸೇವಿಂಗ್ ಕಲಾಸಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.